ನಮಸ್ಕಾರ ಸ್ನೇಹಿತರೆ. ಎರೆಹುಳು ಗೊಬ್ಬರ ತಯಾರಿಕೆ. ಈ ಮೊದಲಿಗೆ ನಾವು ಎರೆಹುಳು ಗೊಬ್ಬರವನ್ನು ಎರೆಹುಳು ತೊಟ್ಟೆಯಲ್ಲಿ ನಿರ್ಮಿಸಿಕೊಳ್ಳುತ್ತಿದ್ದೆವು. ಈ ಸರ್ತಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗಿರುವ ಕಾರಣ ನಾವು ನೆಲದ ಮೇಲೆ ಬೆಡ್ಡಿನ ಮುಖಾಂತರ ತಯಾರಿಸಿಕೊಳ್ಳುತ್ತಿರುವುದು. ಈ ರೀತಿ ತಯಾರಿಸಿಕೊಳ್ಳುವುದರಿಂದ ನಾವು ಅತಿ ಕಡಿಮೆ ಖರ್ಚಿನಲ್ಲಿ ಹಾಗೂ ಕಡಿಮೆ ಸಮಯದಲ್ಲಿ ಎರೆಹುಳು ಗೊಬ್ಬರವನ್ನು ತಯಾರಿಕೆ ಮಾಡಿಕೊಳ್ಳಬಹುದು. ಹಾಗೆಯೇ ಮೊದಲಿಗೆ ನಾವು ಪ್ಲಾಸ್ಟಿಕ್ ಬ್ಯಾಗ್ಗಳ ಹೊದಿಕೆಯನ್ನು ಹಾಕಿ ದಿನನಿತ್ಯ ಅದರ ಮೇಲ್ಭಾಗದಲ್ಲಿ ಸಗಣಿಯನ್ನು ಹಾಕಿ ದಿವಸದ ಹಳೆಯ ಸಗಣಿಯನ್ನು ಇದು ಇರುತ್ತದೆ. ಹಾಗೆ ತೇವಾಂಶ ಇರಲಿಲ್ಲ ಕಾರಣಕ್ಕಾಗಿ ನಾವು ಗೋಣಿ ಚೀಲಗಳ ಹೊದಿಕೆ ಹಾಗೆ ನೀರನ್ನು ಕೊಟ್ಟಿರುತ್ತೇವೆ. ಹೀಗೆ ನೀರನ್ನು ಕೊಟ್ಟ ನಂತರ ನೀವು ಎರೆಹುಳುಗಳನ್ನು ಬಿಡುವುದು. ಎರೆಹುಳುಗಳನ್ನು ಗೊಬ್ಬರವನ್ನು ತಯಾರಿಸಿಕೊಳ್ಳುವುದರಿಂದ ಅತಿ ಹೆಚ್ಚಿನ ಲಾಭವೇನೆಂದರೆ ಮಣ್ಣಿನ ಫಲವತ್ತತೆಯನ್ನು ಸಹ ನಾವು ಹೆಚ್ಚಿಸಿಕೊಳ್ಳಬಹುದು. ಹಾಗೆಯೇ ಅಧಿಕ ಇಳುವರಿಯನ್ನು ಸಹ ನಾವು ಪಡೆದುಕೊಳ್ಳಬಹುದು. ಹಾಗೆ ವರ್ಮಿ ಕಂಪೋಸ್ಟ್ ಅಂದರೆ ಎರೆಹುಳ ಗೊಬ್ಬರದಲ್ಲಿ ಅತಿ ಮುಖ್ಯವಾದ ಪೋಷಕಾಂಶವನ್ನು ಹೊಂದಿರುತ್ತದೆ. ಸಾರಜನಕ, ರಂಜಕ, ಸೂಕ್ಷ್ಮ ಪೋಷಕಾಂಶಗಳನ್ನು ಸಹ ಹೊಂದಿರುತ್ತದೆ. ಈ ಮೊದಲಿಗೆ ಹೇಳಿದ ಹಾಗೆ ಬೆಳೆಯ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ ಮತ್ತು ಹೆಚ್ಚಿನ ಇಳುವರಿಯನ್ನು ಸಹ ಕೊಡುತ್ತದೆ ಮತ್ತು ಕಡಿಮೆ ನೀರಿನಲ್ಲಿ ಹೆಚ್ಚಿನ ಇಳುವರಿಯನ್ನು ಸಹ ಪಡೆಯಬಹುದು. ಈ ರೀತಿ ನಾವು ಎರೆಹುಳುಗಳನ್ನು ಬೆಡ್ಡಿನ ಮೇಲೆ ಈಗ ಹಾಕುತ್ತಿರುವುದು. ಈ ರೀತಿ ಹಾಕಿದ ನಂತರ ಸಹ ನಾವು ಗೋಣಿ ಚೀಲವನ್ನು ಹೊದಿಕೆ ಹಾಕಿ ಸ್ವಲ್ಪ ಪ್ರಮಾಣದಲ್ಲಿ ತೇವಾಂಶವಿಲ್ಲದ ನೀರನ್ನು ಮತ್ತೊಂದು ಸರ್ತಿ ನಾವು ಕೊಟ್ಟಿರುತ್ತೇವೆ. ವರ್ಷದ 24 ಗಂಟೆಗಳು ಕಾಲ ರೈತನಿಗೋಸ್ಕರ ಕೆಲಸ ಮಾಡುವುದು ಅಂದರೆ ಇದೇ ರೈತನ ಮಿತ್ರ ಎರೆಹುಳು. ಸೊ ಈ ಎರೆಹುಳು ಗೊಬ್ಬರವನ್ನು ಅತಿಯಾಗಿ ಬಳಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿಕೊಂಡು ನಾವು ರಾಸಾಯನಿಕ ಗೊಬ್ಬರಗಳನ್ನು ಅತಿ ಕಡಿಮೆ ಉಪಯೋಗಿಸುವುದರಿಂದ ಖರ್ಚಿನಲ್ಲಿ ಸಹ ತಗ್ಗಿಸಬಹುದು. ಹಾಗೆ ಇಳುವರಿಯನ್ನು ಸಹ ಹೆಚ್ಚಿಸಿಕೊಳ್ಳಬಹುದು. ಹಾಗೆ ಮಣ್ಣಿನ ಫಲವತ್ತತೆಯನ್ನು ಸಹ ನಾವು ಹೆಚ್ಚಿಸಿಕೊಳ್ಳಬಹುದು. ನೀವೀಗ ಕಾಣಬಹುದು ಎರೆಹುಳುಗಳು ಅದರ ಕಾರ್ಯವನ್ನು ನಿರ್ವಹಿಸುತ್ತಿರುವುದು. ಒಂದು 5ರಿಂದ 10 ನಿಮಿಷದೊಳಗಾಗಿ ಎರೆಹುಳುಗಳು ಕೆಳಭಾಗದಲ್ಲಿ ಹೋಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವುದನ್ನು ನೀವೀಗ ನೋಡಬಹುದು. ಹಾಗೆಯೇ ಇದು ಒಂದು ರೀತಿ ಟೀ ಪೌಡರ್ ಥರ ರೆಡಿಯಾಗುತ್ತದೆ. ಮಣ್ಣಿಗೆ ನಾವು ಇದನ್ನು ಹಾಕುವುದು ಸುಲಭಕರ ಮತ್ತು ತೆಗೆಯುವಾಗ ಮೇಲ್ಭಾಗದಿಂದ ಸೂಕ್ಷ್ಮವಾಗಿ ತೆಗೆದರೆ ಈ ರೀತಿ ನಮಗೆ ಎರೆಹುಳು ಗೊಬ್ಬರ ಹಾಗೆ ಎರೆಹುಳುಗಳನ್ನು ಸಹ ನೀವೀಗ ನೋಡಬಹುದು. ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದೊಂದಿಗೆ.